ಸರ್ ನಮಸ್ತೆ. ಹಾಂ ನಮಸ್ತೆ ಸರ್ ಇದು ನಿಮ್ಮ AW ಚಾನಲ್. ಸಿದ್ದರಾಮಯ್ಯ ಅವ್ರ ಗೌರ್ಮೆಂಟ್ ಹೇಗಿದೆ ಸರ್? ಸರ್ ಸಿದ್ದರಾಮಯ್ಯ ಗೌರ್ಮೆಂಟ್ ಅಂದರೆ ಎಲ್ಲರಿಗೂ ಗೊತ್ತಿದೆ ಯಾವ ಥರ ನಡೀತಾ ಇದೆ ಅಂದ್ಬಿಟ್ಟು. ಯಾವ ಥರ ಹೇಳಿದ್ದು 2,000 ರೂಪಾಯಿ ಕೊಡ್ತೀನಿ ಅಂತ ಎಲ್ಲರಿಗೂ ಕೊಡ್ತಾ ಇದ್ದಾರೆ. ಪ್ರತಿಯೊಂದಲ್ಲಿನೂ ಅವ್ರು ಏನಂದರೆ ಜಾತಿ ಭೇದ ಭಾವ ಏನಿಲ್ಲ. BJP ಅವ್ರಿಗೇನು ದುಡ್ಡು ಕೊಡ್ತಾ ಇದ್ದಾರೆ, ಕಾಂಗ್ರೆಸ್ಗೇನು ಕೊಡ್ತಾರೆ, JDSಗೇನು ಕೊಡ್ತಾ ಇದ್ದಾರೆ. ಅವರ ಬಾಯಿಂದ ಯಾರು ಜಾತಿ ಗೀತಿ ಏನೂ ಇಲ್ಲ, ಏಕೈಕ ಇರ್ತಾ ಇದ್ದಾರೆ ಅವರು. ಒಂದೇ ಮಾಯಿ ಹನುಮಾನ್ನೇ ಧೂಮ್ ಮಚಾಯಿ ಅಲ್ಲ, ರಾಮಚಂದ್ರ ಅವರು ಭಗವದ್ಗೀತಾನಲ್ಲಿ ಏನಿದೆ, ಯಾ ತಸ್ಮಿನಂತರೆ ಮಲಚ್ಯಾಹ ನಿಮ್ಮ ಸ್ಮೀತಿ ಯಥಾತು ಖ್ಯಾತಿಹ ಇಲಾ ಮಹಮ್ಮದನರ್ ಭೂಮಿ ನಿವಾಸನಂ ಏಕಂ ಬ್ರಹ್ಮ ದೂಸ್ತ ನಾಸ್ತೆ 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 ನೆಹನ ನಾಸ್ತೆ ನೆಹನ ನಾಸ್ತೆ ನಾಸ್ತೆ ಕೆಂಚ ಅಂತ ಇದೆ. ಬ್ರಹ್ಮ ವಿಷ್ಣು ಮಹೇಶ್ವರ ಅಲ್ಲ, ಅಲ್ಲ ಅಂದ್ರೂ ಅದೇ ಮಹೇಶ್ವರ, ಬ್ರಹ್ಮ ವಿಷ್ಣು ಈಶ್ವರ ಅಲ್ಲ, ಎಲ್ಲರದು ಒಂದೇ. ಯಾರೋ ಅಲ್ಲ ಅಂತಾನೆ, ಯಾವನೋ ದೇವರು ಅಂತಾನೆ, ಯಾರೋ ಗಾಡ್ ಅಂತಾರೆ. ನಾವು ಎಲ್ಲ ಏಕೈಕ ಆಗಿರಬೇಕು. ಈ ಭಾರತ ಇದು ಹಿಂದೂಸ್ತಾನ ಅಂದರೆ ಇದು ಭಾರತ ಸೆಕ್ಯುಲರ್ ದೇಶ. ನಾವು ಎಲ್ಲ ಹಿಂದೂ ಮುಸ್ಲಿಂ ಸಿಖ್ ಇಸಾಯಿ ಆಪಸ್ ಮೇ ಭಾಯಿ ಭಾಯಿ ಅಂತ ಇರಬೇಕು. ಅಲ್ಲ, ಮಜಹಬ್ ನಹಿ ಸಿಖಾತಾ ಆಪಸ್ ಮೇ ಪೈರ ರಖ್ನಾ, ಹಿಂದಿ ಹೈ ಹಮ್ ವತನ್ ಹೈ ಹಿಂದೂಸ್ತಾ ಹಮಾರ. ಇದಕ್ಕೆ ನಾವು ಎಲ್ಲ ಓಡಾಟ ಮಾಡಿರೋದು ಅಲ್ವಾ. ಆದರೆ ಕಾಂಗ್ರೆಸ್ ಪಕ್ಷ ಬಂದ ಮೇಲೆ ನಮಗೆ ಕರ್ನಾಟಕನಲ್ಲಿ ಶಾಂತಿ ಇದೆ, ನಾವು ಚೆನ್ನಾಗೇ ಇದ್ದೀವಿ. ನಮ್ಮ ಕರ್ನಾಟಕನಲ್ಲಿ ಎಲ್ಲೂ ನಾವು ಜಗಳ ಮಾಡ್ತಾಯಿಲ್ಲ. ಹಿಂದೂ ಮುಸ್ಲಿಂ ನಾವು ಜೊತೇಲಿ ಇರ್ತೀನಿ. ನಮ್ಮ ಜೊತೇಲಿ 4-5 ಜನ ಪೂಜಾರು ಇದ್ದಾರೆ, ಅವರು ಗುರುಗಳು. ನಾವು ಜೊತೇಲೇ ಇರ್ತೀವಿ, ಜೊತೇಲೇ ಕೂತ್ಕೊಂಡು ಮಾತಾಡ್ತೀನಿ, ಟೀ ಕುಡಿತೀನಿ, ಊಟ ಮಾಡ್ತೀನಿ. ಆದರೆ ನಮ್ಮದಲ್ಲಿ ಭೇದ ಭಾವ ಇಲ್ಲ. ಆದರೆ ಎಲ್ಲೋ ಇರ್ತಾರೆ, ಅವ್ರಿಗೆ ಬಿಟ್ಟರೆ ಎಲ್ಲ ಮಾಡ್ತಾರಲ್ಲ ಅಲ್ವಾ. ಮನೆಯಲ್ಲಿ 5 ಜನ ಇರ್ತಾರೆ, ಒಬ್ಬ ಕಳ್ಳ ಆಗ್ಬಿಡ್ತಾನೆ. ಆ ಕಳ್ಳನಿಗೆ ಹಿಡಿದು ಶಿಕ್ಷೆ ಕೊಟ್ಟರೆ 4 ಜನ ಒಳ್ಳೇದಾಗ್ತಾರೆ. ಅವನಿಗೆ ನೋಡ್ಬಿಟ್ಟು ಅವರು ಕಳ್ತನ ಮಾಡೋಕ್ಕೆ ಶುರು ಮಾಡಿಬಿಟ್ರೆ ಎಲ್ಲರೂ ಕಳ್ಳರೆ ಆಗ್ಬಿಡುತ್ತೆ ಅಲ್ವಾ. ಅದಕ್ಕೆ ಕಾನೂನು ಕೈಲಿ ತಗೋಬಾರ್ದು. ಇವು ಎಲ್ಲ ಏನಂದರೆ ಕಾನೂನು ಜೊತೇಲಿ ಇದ್ದು ಕೆಲಸ ಮಾಡಬೇಕು. ಕಾನೂನು ಏನಿದೆ ಅವ್ರಿಗೆ ತಿಳಿಸ್ಬೇಕು. 407 ಏನಕ್ಕೆ ಹಾಕ್ತಾರೆ, ಬೇರೆಯವ್ರ ಜಾತಿ ಮೇಲೆ ಏನಾದ್ರು ಹೇಳಿದ್ರೆ ಅವ್ರಿಗೆ ಏನು ಸೆಕ್ಷನ್ ಇದೆ, ಯಾವ ಥರ ಅವ್ರಿಗೆ ಜೈಲು ಹಾಕ್ತಾರೆ, ಶಿಕ್ಷೆ ಹಾಕ್ತಾರೆ, ಅದೆಲ್ಲ ಹೇಳಬೇಕು. ಮುಸ್ಲಿಂ ಅಂತ ಎಲ್ಲ ಚಾನಲ್ನಲ್ಲಿನೂ ಇದು ಮಾಡ್ತಾಯಿದ್ದಾರಲ್ಲ. ಮುಸ್ಲಿಂ ಬಗ್ಗೆ ಯಾರೋ ಬೈತಾ ಇದ್ದಾನೆ, ಯಾರೋ ತಗೊಂಡು ಹೋಗಿ, ಅದು ನನ್ನ ಹತ್ರ ಇದ್ದಿದ್ದೆ, ತೋರಿಸ್ತೀನಿ ನಿಮಗೆ ನೋಡಿ. ಇಲ್ಲಿ ಎಲ್ಲ ಇನ್ಸ್ಟಾಗ್ರಾಮ್ಲಿ ಹಾಕ್ತಾಯಿದ್ದಾರೆ. ಏನು ಮಾಡ್ತಾಯಿದ್ದಾರೆ, ಈ ಥರ ಎಲ್ಲ ಇನ್ಸ್ಟಾಗ್ರಾಮ್ಲಿ ಹಾಕಿದ್ರೆ ಪ್ರತಿಯೊಂದು ಮುಸ್ಲಿಂ ಏನಾಗ್ತಾನೆ ನೋಡಿ, ಏನಾದ್ರು ಒಂದು ಹೇಳಕ್ಕೆ ಹೋಯ್ತಾನೆ. ಏನಾದ್ರು ಒಂದು ಹೇಳಕ್ಕೆ ಹೋದ್ರೆ ಏನಂತಾರೆ, ಓ ಮುಸ್ಲಿಂ ಅವರು ಈ ಥರ ಮಾಡಿದ್ರು, ಈ ಥರ ಅವಮಾನ ಮಾಡಿದ್ರು, ಮುಸ್ಲಿಂ ಅವರು ಈ ಥರ ಬೈತಾರೆ ನೋಡಿ. ಇವನು ಬೈತಾ ಇದ್ದಾನೆ, ಯಾರಿಗೆ? ಮುಸ್ಲಿಂ ಬಗ್ಗೆ ಬೈತಾ ಇದ್ದಾನೆ. ಇಲ್ಲಿ ನೋಡಿ, ಅವನು ಯೂಟ್ಯೂಬ್ನಲ್ಲಿ, ಇನ್ಸ್ಟಾಗ್ರಾಮ್ನಲ್ಲಿ ಈ ಥರ ಎಲ್ಲ ಮಾಡ್ತಾ ಇದ್ದಾರೆ. ಅವ್ರಿಗೆಲ್ಲ ಹಿಡಿದು ಶಿಕ್ಷೆ ಕೊಡಿ ನೀವು. ನಮಗೆ BJPನೂ ಬೇಡ, ಕಾಂಗ್ರೆಸ್ನೂ ಬೇಡ ಅಂತ ಹೇಳಲ್ಲ. ಯಾರು ಬರಲಿ, ನಮ್ಮ ದೇಶ ಉದ್ಧಾರ ಆಗಬೇಕು, ನಮ್ಮ ದೇಶ ಚೆನ್ನಾಗಿರಬೇಕು, ನಮ್ಮ ದೇಶ ಜನ ಚೆನ್ನಾಗಿರಬೇಕು. ನಾವು ಎಲ್ಲ ಒಂದೇ ಭೂಮಿನಲ್ಲಿ ಇದ್ದೀವಿ ಅಲ್ಲ, ಹುಟ್ಟಿ ಬೆಳೆದಿರೋದು ಇಲ್ಲೇ, ಸಾಯೋದೂ ಇಲ್ಲೇ, ನಮ್ಮ ರಕ್ತನೂ ಒಂದೇ ಅಲ್ವಾ. ಮುಸ್ಲಿಂ ರಕ್ತ ಬೇರೆ, ಹಿಂದೂ ರಕ್ತ ಬೇರೆ ಇದ್ದ. ಈಗ ನನ್ನ ಒಂದು ಪ್ರಶ್ನೆ, ಈ ಗೌರ್ಮೆಂಟ್ ಅಂದರೆ ಜನಕ್ಕೆ ಕೆಲಸ ಮಾಡೋದು, ಜನಕ್ಕೆ ಒಳ್ಳೆ ಆಡಳಿತನ ಅದೇ ಇದೇನತ್ತು ಒಂದು ಧೈರ್ಯ ಕೊಡೋದು, ಮತ್ತು ಜನ ಲೈಫ್ ಸ್ಟೈಲ್ನ ಬದಲಾಯಿಸೋದು, ಇನ್ನೂ ಪ್ರಾಣಿ ಏನೇನೋ ಇದೆ, ಹಲವಾರು ಕೆಲಸ ಕಾರ್ಯಗಳಿವೆ. ಅದೆಲ್ಲ ಬಿಟ್ಬಿಟ್ಟು ಅವ್ರ ಅಗೇನ್ಸ್ಟ್ ಇವ್ರ ಅಗೇನ್ಸ್ಟ್ ಅವರು, ಈ ಥರನೇ ಒಂದು ಇದು ಯಾಕೆ ವಾತಾವರಣ ಆಗ್ತಾ ಇರೋದಂದರೆ, ಈಗ ಎಲೆಕ್ಷನ್ ಮುಂದೆ ಬಂದಿದೆ ಅಲ್ವಾ. ಎಲೆಕ್ಷನ್ನಲ್ಲಿ ನಮ್ಮ ತಪ್ಪ ಬರಬೇಕು, ಅವ್ರ ತಪ್ಪ ಹೋಗಬೇಕು ಅಂದ್ಬಿಟ್ಟು ಇದು ಜಾತಿ ತಗೊಂಡು ಬಡಿಕ್ತಾರೆ. ಅದಕ್ಕೆ ನಮ್ಮ ದೇಶ, ನಮ್ಮ ಇರೋದು ಜನಾಗೆಲ್ಲ ನಾನು ಏನು ಹೇಳೋದಂದರೆ, ನೀವು ಯಾವಾಗಲೂ ಯೋಚನೆ ಮಾಡಿ, ಎಲೆಕ್ಷನ್ ಆದಮೇಲೆ ಏನು ಗಲಾಟೆ ಇರಲ್ಲ, ಎಲ್ಲ ಸೈಲೆಂಟಾಗಿರುತ್ತೆ. ಎಲೆಕ್ಷನ್ ಮುಂದೆ ಬರ್ತಾ ಇದೆ ಅಂದರೆ ಇಲ್ಲಿ ಗಲಾಟೆ ಮಾಡೋದು, ಅಲ್ಲಿ ಗಲಾಟೆ ಮಾಡೋದು, ಏನಾದರೂ ಒಂದು ಬರೀ ಮುಸ್ಲಿಂ ಯಾಕೆ ಮಾಡ್ತಾ ಇದ್ದೀರಾ ನೀವು? ಇದೆಲ್ಲ 5,000 ಜನ ಮುಸ್ಲಿಂ ಜನ, ಅದು ಇಂಡಿಯಾ ಗೇಟ್ ಮೇಲೆ ಹೆಸರು ಇದೆ. ಮುಸ್ಲಿಂ ಅವ್ರು ಏನು ಮಾಡಿದರೆ ನೋಡಿ ನೀವು. ಆ ಥರ ಇದ್ದಿದ್ರೆ ಇಲ್ಲಿ ಬಾಳ್ತಾ ಇದ್ದಾರೆ ಏನಂತ ಸರ್, ಅದು ಬರ್ದಿರೋದು ಎಲ್ಲರ ಹೆಸರು ಇದೆ, ಮುಸ್ಲಿಂಗಳು ಹೆಸರು ಎಲ್ಲ. ಹೋರಾಟಗಾರರು ಏನೇನು ಎಷ್ಟು ಜನ ಸ್ವತಂತ್ರಗೋಸ್ಕರ ಹೋರಾಟ ಮಾಡಿದ್ದಾರೆ, ಅವ್ರು ಎಲ್ಲ ಹೆಸರು ಇದೆ. ಇಂಡಿಯಾ ಗೇಟ್ ಮೇಲೆ ಹೋಗಿ ನೋಡಿ ನೀವು. ಇನ್ನು ಮಿಲಿಟರಿನಲ್ಲಿ ಮುಸ್ಲಿಂಗಳು 15,000 ಮುಸ್ಲಿಂಗಳು ಇದ್ದಾರೆ. ಯಾತಿಕೆ ಇದೆಲ್ಲ ಬಿಟ್ಬಿಟ್ಟು ದೇಶ ಒಳ್ಳೇದಾಗಬೇಕು, ನಾವು ಚೆನ್ನಾಗಿ ಬಾಳಬೇಕು, ನಮ್ಮ ದೇಶ ಉದ್ಧಾರ ಆಗಬೇಕು, ನಮ್ಮ ದೇಶದಲ್ಲಿ ಶಾಂತಿ ಬೇಕು. ಎಷ್ಟೋ ಜನಕ್ಕೆ ಕೆಲಸ ಇಲ್ಲದೆ ಓಡಾಡ್ತಾ ಇದ್ದಾರೆ. ಅವ್ರಿಗೆಲ್ಲ ಕೆಲಸ ಕೊಡಿ. ನಮ್ಮ ದೇಶ ಯಾವಾಗ ಇಂಪ್ರೂವ್ ಮಾಡ್ತೀರಾ? ಅದು ಯಾವುದು ಸೌದಿ ಅರಬ್ ಅಷ್ಟು ಇಂಪ್ರೂವ್ ಆಗ್ತದೆ.
ಬೇರೆ ಕಡೆ ಇಂಪ್ರೂವ್ ಆಗ್ತದೆ. ನಮ್ಮ ದೇಶದಲ್ಲಿ ಏನು ಇಂಪ್ರೂವ್ಮೆಂಟ್ ಇದೆ? ಏನು ಮಾಡಿದ್ದೀರಾ ನೀವು? ಜನಗಳಿಗೆ ಏನಾದ್ರು ರಕ್ಷಣೆ ಕೊಟ್ಟಿದ್ದೀರಾ? ಬಡವ್ರಿಗೆ ಮನೆ ಕೊಟ್ಟಿದ್ದೀರಾ? ಕೆಲಸ ಇಲ್ಲಾದರೂ ಕೆಲಸ ಕೊಟ್ಟಿದ್ದೀರಾ? ಅಲ್ಲ, ಮೈಸೂರು ಇದಲ್ಲ ಇದು. ಮೈಸೂರಿನಲ್ಲಿ ಒಂದು 4 ಫ್ಯಾಕ್ಟ್ರಿ ಇದೆ ಬಡವ್ರಿಗೆ ಬಾಳಕ್ಕೆ. ಫುಟ್ಪಾತ್ಲಿ ರೋಡ್ಲಿ ಎಲ್ಲ ಬಾಳ್ತಾ ಇದ್ದಾರೆ. ಆಟೋ ಹೋಗೋರು ಜಾಸ್ತಿ ಆಗ್ಬಿಟ್ಟು ಅವ್ರಿಗೆ ಊಟನೇ ಇಲ್ಲ. ಅವ್ನು ಬಂದರೆ ಅವ್ನು ಬರ್ತಾನೆ, ಅವ್ರು ಬರ್ತಾರೆ. ಇದೆಲ್ಲ ಯೋಚನೆ ಮಾಡಿ ನಮ್ಮ ದೇಶ ಉದ್ಧಾರ ಮಾಡಿ. ದಯವಿಟ್ಟು ಜಾತಿ ಪಾತಿ ಎಲ್ಲ ತಗೊಂಡು ಬರಬೇಡಿ. ಏಕೈಕ ನಾಗಿರವ ನಾವು. ನಮ್ಮ ಭಾರತಕ್ಕೆ ಒಳ್ಳೆಗೋಸ್ಕರ ಕೆಲಸ ಮಾಡಿ, ನೀವು ಮಾಡಿ. ನಮಗೆ BJP ಇರಲಿ, ಕಾಂಗ್ರೆಸ್ ಇರಲಿ, ಯಾರಾದರೂ ಇರಲಿ, ಒಳ್ಳೆ ಕೆಲಸ ಮಾಡಿದ್ರೆ ನಾವು ಎಲ್ಲರ ಜೊತೆ ಇದ್ದೀವಿ. ದಯವಿಟ್ಟು ನಾನು ಈ ಮಾತು ಹೇಳಿ ನಿಮಗೆ ನಮಸ್ತೆ ಮಾಡ್ತೀನಿ ಸರ್. ಒಂದು ಲಾಸ್ಟಾಗಿ ನೀವೇನು ಕೆಲಸ ಮಾಡೋದು ಸರ್? ನಾನು ಮೊಬೈಲ್ ವರ್ಕ್ ಮಾಡೋದು. ಮೊಬೈಲ್ ವರ್ಕ್. ಆದರೆ ಕೆಲಸ ಇಲ್ಲದೆ ನಾನು ಬಿಟ್ಬಿಟ್ಟು ಕೆಲಸಕ್ಕೋಸ್ಕರ ಓಡ್ತಾ ಇದ್ದೀನಿ. ಓಕೆ. ಏನಕ್ಕೆ ಕೇಳಿದೆ ಅಂದರೆ, ಈಗ ನಾನು ಬಂದ್ಬಿಟ್ಟು ಒಂದು ಕಾಲೇಜಲ್ಲಿ ಇಲ್ಲ ವಿಡಿಯೋ ಈ ಥರ ಮಾಡೋದು. ಅಲ್ಟಿಮೇಟ್ಲಿ ಗೌರ್ಮೆಂಟ್ ಅದೆಲ್ಲ ಇರೋ ಬದಲು ಅದ್ರ ಬಗ್ಗೆನೇ ಜಾಸ್ತಿ ಯೋಚನೆ ಮಾಡೋ ಬದಲು ನಮ್ಮ ಕೆಲಸ ನಾವು ಮಾಡ್ಕೊ ಹೋದರೆ ಫಸ್ಟ್ ನಾವು ಚೆನ್ನಾಗಿರ್ತೀವಿ. ಅದಾದಮೇಲೆ ಇದಾಗೆ ಅದೇ ಈಗ ಕೆಲಸನೇ ಇಲ್ವಲ್ಲ, ಏನು ಮಾಡೋದು? ಅದೇ ಅಲ್ಲೇ ಇರೋದು. ನಾ ಅಂಗಡಿ ಮಾಡಿದ್ದೀವಿ, ಮೊಬೈಲ್ ಅಂಗಡಿ. ನನಗೆ ದುಡ್ಡು ಕಾಸೆ ಕಮ್ಮಿ ಇತ್ತು, ಬಂಡವಾಳ ಹಾಕೋಕ್ಕಿರಲಿಲ್ಲ, ನಡೀತಾ ಇರಲಿಲ್ಲ, ಬಿಟ್ಬಿಟ್ಟಿದ್ದೀನಿ. ನಮ್ಮ ಪ್ರಧಾನಮಂತ್ರಿ ಮೋದಿ ಅವರು 0 ಅಕೌಂಟ್ ಮಾಡಿ ಅಂತ ಹೇಳಿದರು. ನಾ 0 ಅಕೌಂಟೇ ಮಾಡಿಬಿಟ್ಟು ದಯವಿಟ್ಟು ನಿಜ ಹೇಳ್ತಾ ಇದ್ದೀನಿ, ನನ್ನ ಅಕೌಂಟ್ಲಿ 1 ರೂಪಾಯಿನೂ ಇಲ್ಲ ಈಗ ಗಂಟನೂ. 5 ಲಕ್ಷ 15 ಲಕ್ಷ ಹಾಕ್ತಾರೆ ಅಂದ್ಬಿಟ್ಟು 1 ಲಕ್ಷ ಹಾಕಲಿ ಸಾಕು. ಏನಾರು ಭಾಳವ 1 ರೂಪಾಯಿನೂ ಹಾಕಿಲ್ಲ. ಯಾರಿಗೇನು ಹೇಳೋಕ್ಕಾಗುತ್ತೆ? ನಾವು ಎಲ್ಲ ರಾಜಕೀಯ ಅವ್ರವ್ರ ಹೊಟ್ಟೆ ಪಾಡಿಗೆ ಮಾಡ್ತಾರೆ. ಆದರೆ ಜನ ನಾವೇ ಕಿಚ್ಚಾಡ್ಕೊಂಡು ಸಾಯ್ತಾ ಇದ್ದೀವಿ ಅಷ್ಟೇ. ದಯವಿಟ್ಟು ಎಲೆಕ್ಷನ್ಗೋಸ್ಕರ ಎಲ್ಲ ಬರೋದು, ಎಲೆಕ್ಷನ್ಗೋಸ್ಕರ ಜಗಳ ಮಾಡಿಸೋದು, ಇದೆಲ್ಲ ಮಾಡೋಕ್ಕೆ ಹೋಗಬೇಡಿ. ನಾವು ಎಲ್ಲ ಒಂದೇ ಮನೇಲಿ ಇರೋದು ಅಲ್ವಾ? ನಮ್ಮ ದೇಶ ಬಗ್ಗೆ ಯಾರಾದರೂ ಹೇಳಿದ್ರೆ ನಾವು ಕೇಳೋಕ್ಕಾಗಲ್ಲ. ನಾವು ಇರೋದು ಭೂಮಿ, ನಾವು ಸಾಯೋದಿಲ್ಲೇ, ಮಣ್ಣಾಗೋದು ಇಲ್ಲೇ. ಆಯಿತಾ? ನಾನು ಇಲ್ಲಿ ಬಂದು ಕೆಲಸ ಹುಡುಕ್ತಾ ಇದ್ದೀನಿ. ಕೆಲಸ ಇಲ್ಲ, ಏನು ಹೇಳೋದು? ಯಾರಿಗೆ ಕೇಳೋದು ಕೆಲಸ? ಯಾರು ಕೆಲಸ ಕೊಡ್ತಾರೆ? ನಮಗೆ ಎಲ್ಲ ಜನ ಇದೇ ಸಮಸ್ಯೆ ಇರೋದು. ಈ ಸಮಸ್ಯೆ ಪರಿಹಾರ ಮಾಡಿ ಸಾಕು. ಹೇಳಿ ನನ್ನ ಮಾತು ಮುಗಿಸ್ತಾ